ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ ಸೋರೆಂಟೋಲ್ ನ್ಯಾನೋ ಆಯಿಂಟ್ಮೆಂಟ್ ಬಗ್ಗೆ. ಸೋರೆಂಟೋಲ್ ನ್ಯಾನೋ ಆಯಿಂಟ್ಮೆಂಟ್ ಅಂದರೆ ಏನು, ಇದ್ರೊಳಗೆ ಘಟಕ ದ್ರವ್ಯ ಏನೇನು ಇರ್ತೈತಿ, ಯಾವ್ಯಾವ ಸಮಸ್ಯೆನ ಗುಣಪಡಿಸಲಿಕ್ಕೆ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಟ್ಟಿರ್ತಾರೆ, ಯಾವ ರೀತಿ ಇದನ್ನು ಹಚ್ಕೋಬೇಕು, ಎಷ್ಟು ದಿನ ಇದನ್ನು ಹಚ್ಕೋಬೇಕು, ಇದನ್ನು ಹಚ್ಕೊಂಡ್ರೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು, ಯಾರು ಇದನ್ನು ಹಚ್ಲಿಕ್ಕೆ ಹೋಗಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನು ಖರೀದಿ ಮಾಡ್ಬೋದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡಿದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ನೋಡಿ, ಸೊರೆಂಟೋಲ್ ನ್ಯಾನೋ ಆಯಿಂಟ್ಮೆಂಟ್ ಏನಿದೆ ನೋಡ್ರಿ, ಇದು ಒಂದು ಆಯುರ್ವೇದಿಕ್ ಪ್ರೊಪ್ರೇಟರಿ ಮೆಡಿಸಿನ್. ಇದನ್ನು ಯಾವ ಕಂಪನಿ ತಯಾರು ಮಾಡುತ್ತಪ್ಪ ಅಂದ್ರೆ ಪೆಂಟಾ ಕೇರ್ ಆಯುರ್ ಫಾರ್ಮಾದವರು ಇದನ್ನು ತಯಾರು ಮಾಡಿರ್ತಾರೆ. 25 ಗ್ರಾಮದ್ದು ಇದು ಟ್ಯೂಬ್ ಬರ್ತೈತ್ರಿ. ಸೊ ಈಗ ಇದ್ರದ್ದು ಘಟಕ ದ್ರವ್ಯದ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ. ಇದ್ರೊಳಗೆ ಏನೇನು ಇಂಗ್ರೀಡಿಯೆಂಟ್ಸ್ ಇರ್ತಾವಂತ ನೋಡ್ರಿ. ಇಲ್ಲಿ ಸೊರೆಂಟೋಲ್ ನ್ಯಾನೋ ಆಯಿಂಟ್ಮೆಂಟ್ ಪ್ರತಿ 10 ಗ್ರಾಮ್ ಆಯಿಂಟ್ಮೆಂಟ್ ಏನಿರ್ತೈತೆ ನೋಡ್ರಿ, ಅದ್ರೊಳಗೆ ಏನೇನು ಇರ್ತೈತೆ ಅನ್ನೋದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸ್ತ್ರೀ ಕುಟಜ 300 mg, ಕರಂಜ 100 mg, ಬಾಕುಚಿ 100 mg, ಮಂಜಿಷ್ಠ 50 mg, ಹರಿದ್ರ 75 mg, ನಿಂಬ ಇದ್ರೆ 75 mg ಇರ್ತೈತ್ರಿ. ಕುಮಾರಿ ಎಲೋವೆರಾ ಏನಿದೆ 50 mg, ಅರ್ಕಪತ್ರ 50 mg, ಮಂಡೂಕ ಪರ್ಣಿ 50 mg, ತುವ್ರಕ 50 mg, ಯಶದ ಭಸ್ಮ 40 mg, ಶುದ್ಧ ಗಂಧಕ 30 mg, ಶುದ್ಧ ಹರ್ತಾಳ 20 mg, ರಸ ಸಿಂಧೂರ್ 10 mg. ಮತ್ತು ಇದು ಕೆಡಬಾರ್ದಂತ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ, ಲಘುನೆ ಕೆಡಬಾರ್ದಂತ ಸೋಡಿಯಂ ಬೆನ್ಸೋಯೇಟ್ ಹಾಕಿರ್ತಾರೆ. ಸೊ ಇವನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿಸಿ ಇದನ್ನು ತಯಾರು ಮಾಡಲಾಗ್ತೈತೆ ರೀ. ಈಗ ಇದ್ರದ್ದು ಇಂಡಿಕೇಶನ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಯಾವ್ಯಾವ ಸಮಸ್ಯೆನ ಗುಣಪಡಿಸ್ಲಿಕ್ಕೆ ನಿಮ್ಮ ಡಾಕ್ಟರ್ ನಿಮ್ಗೆ ಬರೆದು ಕೊಟ್ಟಿರ್ತಾರೆ. ಸೊ ನೋಡ್ರಿ, ನಿಮ್ಗೆ ಯಾವುದೇ ರೀತಿ ತ್ವಚಾ ಸಂಬಂಧಿತ ರೋಗ ಆಗೈತಂದ್ರೆ ಅದನ್ನು ಕಡಿಮೆ ಮಾಡಲಿಕ್ಕೆ ನಿಮ್ಮ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಡ್ಬೋದು. ಸ್ಪೆಸಿಫಿಕ್ ಆಗಿ ನಾ ಹೇಳ್ಬೇಕಂದ್ರೆ ನಿಮ್ಗೆ ಸೋರಿಯಾಸಿಸ್ ಸಮಸ್ಯೆ ಆಗೈತಂದ್ರೆ, ಸೋರಿಯಾಸಿಸ್ ನಿಮ್ಮ ಮೈದು ಯಾವುದೇ ಭಾಗದಾಗ ಆಗಿರ್ಬೋದು, ಕೈ ಆಗಿರ್ಬೋದು, ಕಾಲಾಗಿರ್ಬೋದು, ತಲೆ ಆಗಿರ್ಬೋದು, ಯಾವುದೇ ಭಾಗದಾಗ ಆಗೈತಂದ್ರೆ ಅದನ್ನು ಕಡಿಮೆ ಮಾಡ್ಲಿಕ್ಕೆ ನಿಮ್ಮ ಡಾಕ್ಟರ್ ಇದನ್ನು ನಿಮ್ಗೆ ಬರೆದು ಕೊಡ್ಬೋದು. ಅದಕ್ಕೆ ಆಯುರ್ವೇದದಾಗ ಕುಷ್ಠ ಅಂತ ಕರೀತಾರ್ರಿ, ಕಿಟಿವ ಮತ್ತು ಶುದ್ರ ಕುಷ್ಠ ಅಂತ. ಎರಡನೇದೇನಪ್ಪ ಅಂದ್ರೆ ನಿಮ್ಗೆ ಡ್ಯಾಂಡ್ರಫ್ ಸಮಸ್ಯೆ ಆಗೈತಂದ್ರೆ, ತಲೆ ಮೇಲೆ ಬಹಳ ಜಾಸ್ತಿ ಹೊಟ್ಟಾಗೈತಂದ್ರೆ, ಬಿಳಿದು ಹೊಟ್ಟು ಉದುರ್ತೈತಂದ್ರೆ, ಕೂದಲ ಜಾಡಿಸಿದ ಕೂಡಲೇ ಬಿಳಿ ಹೊಟ್ಟು ಹಂಗೆ ಉದುರ್ತಿರ್ತೈತಂದ್ರೆ ಅದನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಟ್ಟಿರ್ತಾರೆ. ಈಗ ಯಾವ ರೀತಿ ನೀವು ಇದರ ಉಪಯೋಗ ಮಾಡಬೇಕು. ಸೊ ನೋಡ್ರಿ, ಇದನ್ನು ನೀವು ಹಚ್ಕೋಬೇಕಂದ್ರೆ ಯಾವ ಪಾರ್ಟ್ನಾಗ ನಿಮ್ಗೆ ಸಮಸ್ಯೆ ಆಗೈತಿ ಅದನ್ನು ಮೊದ್ಲು ಚಂದಾಗ ಉಗುರ್ಬೆಚ್ಚ ನೀರೆಲ್ಲ ನಾರ್ಮಲ್ ನೀರೇ ಚಂದಾಗ ಅದನ್ನ ತೊಳ್ಕೊಂಡಾದ್ಮೇಲೆ ಮೆತ್ತನ್ ಟವಲ್ ತೊಗೊಂಡು ಚಂದಾಗ ಒರೆಸ್ಕೋರಿ. ಆ ಪಾರ್ಟ್ ಚಂದಾಗ ಡ್ರೈ ಆದ್ಮೇಲೆ ಒಣಗಿದ ಮೇಲೆ ಈ ಕ್ರೀಮ್ ಅಫೆಕ್ಟೆಡ್ ಪಾರ್ಟ್ ಮೇಲೆ ನೀವು ಹಚ್ಚ್ರಿ. ಈ ಕ್ರೀಮ್ ನೋಡ್ರಿ, ನೀವು ದಿನಕ್ಕೆ 1 ಹೊತ್ತು, 2 ಹೊತ್ತು, ಇಲ್ಲ 3 ಹೊತ್ತು ಕೂಡ ಹಚ್ಬೋದ್ರಿ. ನಿಮ್ಮ ಡಾಕ್ಟರ್ ನಿಮ್ಗೆ ಎಷ್ಟು ಹೊತ್ತು ಹಚ್ಚಕ್ಕೆ ಹೇಳೋ ಅಂತಾರೆ ಅಷ್ಟು ಟೈಮಿಗೆ ನೀವು ಇದನ್ನು ಹಚ್ಕೋಬೋದು. ಈಗ ನಿಮ್ಗೆ ತಲೆಯಾಗ ಹೊಟ್ಟು ಡ್ಯಾಂಡ್ರಫ್ ಆಗೈತಂದ್ರೆ ಅವಾಗ ಹೆಂಗೆ ಹಚ್ಕೋಬೇಕಂತ ನೋಡ್ರಿ, ಇದನ್ನು ನೀವು ಸ್ನಾನ ಮಾಡಿ ಆದ್ಮೇಲೆ ಹಚ್ಕೋಬೇಕಾಗ್ತೈತೆ ರೀ. ಸ್ನಾನ ಮಾಡಾದ್ಮೇಲೆ ಚಂದಾಗ ತಲೆಗಿಲಿ ಒರೆಸ್ಕೊಂಡು ಈ ಕ್ರೀಮ್ ತೊಗೊಂಡು ಚಂದಾಗ ನಿಮ್ಮ ಸ್ಕಾಲ್ಪ್ ರೀಜನ್, ತಲೆ ಮೇಲೆ ಸ್ಕಾಲ್ಪ್ ಇರ್ತೈತಲ್ಲ ಅಲ್ಲಿ ಚಂದಾಗ ನೀವು ಇದನ್ನು ಹಚ್ಕೊಂಡು ಲೈಟಾಗಿ ಮಸಾಜ್ ಮಾಡ್ಕೋಬೋದು ರೀ. ಸೊ ಈ ರೀತಿ ನೀವು ಇದನ್ನು ಹಚ್ಕೋಬೇಕಾಗ್ತೈತಿ. ಈಗ ಎಷ್ಟು ದಿನದ ಮಟ್ಟ ನೀವು ಇದ್ರ ಉಪಯೋಗ ಮಾಡ್ಬೇಕಂದ್ರೆ ನೋಡ್ರಿ, ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಮೇಲೆ ಮತ್ತು ನಿಮ್ಮ ಬಾಡಿ ಕಂಡೀಷನ್ ಮೇಲೆ, ಮತ್ತು ನಿಮ್ಗೆ ಏನು ಸಮಸ್ಯೆ ಆಗಿದೆ, ಅದು ಹೊಸದ ಹಳೇದ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಎಷ್ಟು ದಿನ ಉಪಯೋಗ ಮಾಡೋಕೆ ಹೇಳೋಂತಾರೆ ಅಷ್ಟು ದಿನ ನೀವು ಇದ್ರ ಉಪಯೋಗ ಮಾಡ್ಬೋದು ರೀ. ಯಾಕಂದರೆ ಡಾಕ್ಟರ್ ಇದ್ರ ಜೊತೆಗೆ ನಿಮ್ಗೆ ಶ್ಯಾಂಪೂ ಕೊಡ್ಬೋದು. ತಲೆ ನಿಮ್ಗೆ ಸಮಸ್ಯೆ ಐತಂದ್ರೆ ಇಲ್ಲ ಬೇರೆ ಕ್ಯಾಪ್ಸ್ಯೂಲ್ಸು, ಟ್ಯಾಬ್ಲೆಟ್ಸು, ಇಲ್ಲ ಬೇರೆ ಆಯಿಂಟ್ಮೆಂಟ್ಸ್ ಕೂಡ ಕೊಡ್ತಾರೆ ರೀ. ಅದಕ್ಕೆ ಇದನ್ನು ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ಉಪಯೋಗ ಮಾಡೋಕೆ ಹೇಳೋ ಅಂತಾರೆ ಅಷ್ಟು ದಿನ ನೀವು ಇದ್ರ ಉಪಯೋಗ ಮಾಡಬೇಕಾಗ್ತೈತೆ ರೀ. ಈ ಆಯಿಂಟ್ಮೆಂಟ್ ಹಚ್ಚಿದ್ರೆ ನಿಮ್ಗೆ ಏನಾದರೂ ಸೈಡ್ ಎಫೆಕ್ಟ್ ಆಗ್ಬೋದಾ ನೋಡ್ರಿ, ಇದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ, ನೋ ಸೈಡ್ ಎಫೆಕ್ಟ್ಸ್. ಇದ್ರ ಕಾಂಟ್ರಾ ಇಂಡಿಕೇಶನ್ಸ್ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ಬೇಕಂದ್ರೆ ನೋಡಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ. ಆದ್ರೆ ಇದನ್ನ ನೀವು ನಿಮ್ಮ ಮೈ ಒಳಗೆ ಎಲ್ಲರ ಕಟ್ ಆಗೈತಂದ್ರೆ, ಹುಣ್ಣಾಗೈತಂದ್ರೆ, ಗಾಯ ಆಗೈತಂದ್ರೆ ಅಂಥ ಕಂಡೀಷನ್ನೇ ಅಲ್ಲಿ ಹಚ್ಕೊಳಕ್ಕೆ ಹೋಗ್ಬಿಡ್ರಿ. ಇದು ಬರೇ ಹೊರಗಿನ ತ್ವಚದ ಮೇಲೆ ಎಕ್ಸ್ಟರ್ನಲ್ ಯೂಸಿಗೆ ಅಷ್ಟೇ ಇರ್ತೈತ್ರಿ. ಮತ್ತು ನೀವು ಇದನ್ನು ಹಚ್ಕೊಂಡಾದ್ಮೇಲೆ ಏನರ ನಿಮ್ಮ ತ್ವಚೆ ಏನರ ಕೆಂಪಗಾತಂದ್ರೆ, ಅಲ್ಲಿ ಏನರ ದಾದ್ರಿ ಆದ್ವು ಅಂದ್ರೆ ಇದನ್ನು ಇಮಿಡಿಯೇಟ್ಲಿ ಹಚ್ಕೊಳೋದು ಬಂದ್ ಮಾಡಿಬಿಡ್ರಿ. ನಿಮ್ಮ ಟ್ರೀಟಿಂಗ್ ಡಾಕ್ಟ್ರಿಗೆ ಇನ್ನೊಮ್ಮೆ ಕನ್ಸಲ್ಟ್ ಮಾಡಿರಿ. ಅಂಥ ಎಲ್ಲ ಆಗೋ ಕೇಸಸ್ ಭಾಳ ರೇರ್ ರೀ. ಹಂಗೆ ಏನರ ಆತಂದ್ರೆ ನಿಮ್ಮ ಟ್ರೀಟಿಂಗ್ ಡಾಕ್ಟ್ರಿಗೆ ನೀವು ಕನ್ಸಲ್ಟ್ ಮಾಡ್ಕೊರಿ. ಈಗ ಇದ್ರ ಕಾಂಟ್ರಾ ಇಂಡಿಕೇಶನ್ ಬಗ್ಗೆ ಹೇಳ್ಕೊಡ್ತೀನಿ, ಯಾರಿದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಿಡ್ದಂತ. ಸೊ ಇಂಗ್ರೀಡಿಯೆಂಟ್ಸ್ ಏನೇನು ಅದಾವ ಅನ್ನೋದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ಲಿ ಯಾವುದರ ನಿಮ್ಗೆ ಎಲರ್ಜಿ ಇತ್ತಂದ್ರೆ ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈಗ ಇದ್ರದ್ದು ಮೂಲ್ಯ ಹೇಳ್ಕೊಡ್ಬೇಕಂದ್ರೆ ನೋಡ್ರಿ, ಇದು ನಿಮ್ಗೆ 160 ರೂಪಾಯಿದಾಗ 25 ಗ್ರಾಮದ್ದು ಟ್ಯೂಬ್ ಸಿಗ್ತೈತ್ರಿ. ಇದು ಸೊರೆಂಟೋಲ್ ನ್ಯಾನೋ ಆಯಿಂಟ್ಮೆಂಟದ್ದು. ಈ ಟ್ಯೂಬ್ ನೋಡ್ರಿ, ಒಳಗಿನ ಥರ ನೋಡ್ಲಿಕ್ಕೆ ನಿಮ್ಗೆ ಈ ರೀತಿ ಇರ್ತೈತಿ ಈ ಟ್ಯೂಬು.
ಮತ್ತು ಈ ರೀತಿ ನೋಡ್ರಿ, ಈ ರೀತಿ ಇದ್ರದ್ದು ಕಲರ್ ಇರ್ತೈತಿ. ಮತ್ತು ಇದ್ರದ್ದು ಸ್ಮೆಲ್ಲು ಭಾಳ ಒಳ್ಳೇದೈತಿ ರೀ. ನಾ ಯೂಸ್ ಮಾಡೀನಿ ಭಾಳಷ್ಟು ಪೇಷಂಟ್ಸಿಗೆ ಇದನ್ನು. ಒಳ್ಳೆ ರಿಸಲ್ಟ್ ಐತೆ ಅಂತಾನೆ ಹೇಳ್ಬೋದು ರೀ. ಈ ಕ್ರೀಮ್ ನೀವು ಎಲ್ಲಿಂದ ಖರೀದಿ ಮಾಡ್ಬೋದಪ್ಪ ಅಂದ್ರೆ ನೋಡ್ರಿ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರ್ದು ಕೊಟ್ಟಂಥ ಚೀಟಿ ಇತ್ತಂದ್ರೆ ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್ ಇಲ್ಲ ಯಾವುದಾದ್ರೂ ಆಯುರ್ವೇದಿಕ್ ಮೆಡಿಕಲ್ ಸೆಂಟರ್ನಾಗ ನೀವು ಭಾಳ ಸುಲಭ ರೀತಿಯಿಂದ ಖರೀದಿ ಮಾಡ್ಬೋದು ರೀ ಅನ್ಕೊಂತೀನಿ. ವಿಡಿಯೋದಾಗ ನಾವು ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ರಿ, ಎಲ್ಲ ನಿಮ್ಗೆ ಭಾಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುವಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣುವಂಥದ್ದು ನೋಡ್ರಿ, ಅದನ್ನು ಒತ್ತಿ ಬಿಡ್ರಿ. ಅದನ್ನು ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ವಿಡಿಯೋ ಇಷ್ಟ ಆಗೈತೆ ಅಂದರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆಗೆ ನೀವು ಇದನ್ನು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.